ಹಾಯ್ ಎವ್ರಿವಾನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದಂತ ನೋಡೋಣ. ಇದು ಬಂದು 6 ಮಾರ್ಕ್ಸ್ ಪ್ರಾಬ್ಲಮ್ಮು, ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ 6th ಸೆಮ್ BCom-ಅಲ್ಲಿ. ಸೊ ಫಸ್ಟ್ ಪ್ರಾಬ್ಲಮ್ ಇದೆ ಅಂತ ನೋಡೋಣ. Glory Company Limited had profits of rupees 3,60,000 for the year ended 31st March 2020 after adjusting the followings ಕೊಟ್ಟಿದ್ದಾರೆ. ಒಂದು ಏನಂದರೆ ಫಸ್ಟ್ ಒನ್ ಡಿಪ್ರಿಷಿಯೇಷನ್ ಆನ್ ಮಷಿನರಿ rupees 30,000, ಗುಡ್ವಿಲ್ ರಿಟರ್ನ್ ಆಫ್ rupees 10,000, ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ rupees 5,000 ಕೊಟ್ಟಿದ್ದಾರೆ. ದೆನ್ ಡೀಟೇಲ್ಸ್ ಆಫ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ಸ್ 2 ಇಯರ್ಸ್ ಕೊಟ್ಟಿದ್ದಾರೆ, 2 ಇಯರ್ಸ್ ಎಂಡಿಂಗ್ ಕೊಟ್ಟಿದ್ದಾರೆ, 31st March 2020 ಆ್ಯಂಡ್ 31st March 2021. ಸ್ಟಾಕ್ 1,40,000 ಆ್ಯಂಡ್ 1,70,000 ಇದೆ. ಕ್ಯಾಶ್ 1,30,000 1 lakh ಇದೆ. ಡೆಟಾಸ್ 1,10,000 90,000 ಇದೆ. ಕ್ರೆಡಿಟರ್ಸ್ 90,000 1 lakh ಇದೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್ 10,000 5,000 ಇದೆ. ಬಿಲ್ಸ್ ಪೇಯಬಲ್ 80,000 70,000 ಇದೆ. ಬಿಲ್ಸ್ ರಿಸೀವೇಬಲ್ 90,000 1,10,000 ಇದೆ. ಫ್ರಮ್ ದ ಎಬೋವ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಯೂಸಿಂಗ್ ಇಂಡೈರೆಕ್ಟ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಇದು ಬಂದು 6 ಮಾರ್ಕ್ಸ್ ಪ್ರಾಬ್ಲಮ್ಗೆ ತುಂಬಾ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ಅಂತ ನೋಡೋಣ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಫಾರ್ಮೆಟ್ ಮತ್ತು ಇದ್ರ ಮೇಲೆ ಕೆಲವೊಂದು ಸಮ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ನೋಡಿ, ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಈ ಪ್ರಾಬ್ಲಮಲ್ಲಿ ಏನಂತ ಅಂದರೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಜೊತೆಗೆ 2 ಇಯರ್ಸ್ ಅದು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ನೀವು ಏನಂತ ಅಂದರೆ ವಿಚ್ ಈಸ್ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಫೈಂಡ್ ಔಟ್ ಮಾಡಿ. ಸ್ಟಾಕ್ ಯಾವುದು ಕರೆಂಟ್ ಅಸೆಟಿಗೆ ಬರುತ್ತೆ, ಕ್ಯಾಶು ಕೂಡ ಕರೆಂಟ್ ಅಸೆಟ್ಸು, ಡೆಟಾಸ್ ಕರೆಂಟ್ ಅಸೆಟ್ಸ್ ಬರುತ್ತೆ, ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಕರೆಂಟ್ ಲಯಬಿಲಿಟಿ, ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ ಬರುತ್ತೆ, ಬಿಲ್ಸ್ ರಿಸೀವೇಬಲ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಸೊ ಇದಿಷ್ಟು ಆದಮೇಲೆ ಇವಾಗ ಆ್ಯಕ್ಚುಲ್ ಆಗಿ ಫಾರ್ಮೆಟ್ ತಗೊಳ್ಳಿ. ಸೊ ಹೆಡ್ಡಿಂಗ್ ತಗೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅದರ್ವೈಸ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ. ಪರ್ಟಿಕ್ಯುಲರ್ಸ್ ಅಮೌಂಟ್ 2 ಕಾಲಮ್ ತಗೊಳ್ಳಿ. ಫಸ್ಟು ಏನಂತ ಅಂದರೆ ಫಸ್ಟು ಯಾವಾಗಲೂ ತೊಗೋಬೇಕಾಗಿರೋದು ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಗ್ಲಾರಿ ಕಂಪನಿ ಲಿಮಿಟೆಡ್ ಆ್ಯಟ್ ಪ್ರಾಫಿಟ್ಸ್ ಆಫ್ rupees 3,60,000. 3,60,000 ನೆಟ್ ಪ್ರಾಫಿಟ್ ಇದೆ, ಅದನ್ನು ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಡೈರೆಕ್ಟಾಗಿ ತೊಗೊಳ್ಳಿ. ಸೊ ಅಡ್ಜಸ್ಟ್ಮೆಂಟ್ಸಲ್ಲಿ ಏನಂತ ಅಂದರೆ ಇದರಲ್ಲಿ ನಿಮಗೆ ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ, ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಕ್ಯಾಶ್ ಐಟಮ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ತೀವಿ. ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ ಆ್ಯಂಡ್ ನಾನ್ ಕ್ಯಾಶ್ ಇನ್ಕಮ್ನ ಲೆಸ್ ಮಾಡ್ತೀವಿ. ಸೊ ಇಲ್ಲಿ ನೆಟ್ ಪ್ರಾಫಿಟ್ಗೆ ನಾವು ಅಡ್ಜಸ್ಟ್ಮೆಂಟ್, ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದು ಅಂದರೆ ಡೈರೆಕ್ಟಾಗಿ ಬಿಸ್ನೆಸ್ಗೆ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಯಾವುದೂ ಆಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಡಿಪ್ರಿಷಿಯೇಷನ್ ಆನ್ ಮಷಿನರಿ. ಸೊ ಮಷಿನರಿ ವ್ಯಾಲ್ಯೂ ಕಮ್ಮಿ ಆಗಿದೆ, ಸೊ ಇಲ್ಲಿ ಲಾಸ್ ಆಗಿದೆ. ಸೊ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆರ್ ನಾನ್ ಕ್ಯಾಶ್ ಲಾಸ್ ಆಗಿರೋದನ್ನು ನಾವಿಲ್ಲಿ ಲೆಸ್ ಮಾಡ್ತೀವಿ. ಮತ್ತು ಗುಡ್ವಿಲ್ ನಾವು ಕಮ್ಮಿ ಆಗಿದೆ, ಗುಡ್ವಿಲ್ ರಿಟರ್ನ್ ಆಫ್ 10,000 ಆಗಿದೆ. ದೆನ್ ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್, ಇಲ್ಲಿ ಲಾಸ್ ಆಗಿದೆ. ಸೊ ಈ ರೀತಿ ಎಕ್ಸ್ಪೆನ್ಸಸ್ ಅಥವಾ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆ್ಯಂಡ್ ನಾನ್ ಕ್ಯಾಶ್ ಲಾಸ್ ಯಾವ ಐಟಮ್ಸ್ ಇರುತ್ತೋ ಅದನ್ನು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀವಿ. ನಾನ್ ಕ್ಯಾಶ್ ಇನ್ಕಮ್ ಅಂತ ಯಾವುದು, ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು, ಅದರ್ವೈಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ಅದನ್ನು ನಾವು ಲೆಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಡಿಪ್ರಿಷಿಯೇಷನ್ ಆನ್ ಮಷಿನರಿ ಎಷ್ಟಿದೆ, 30,000 ಇದೆ, ಆ್ಯಡ್ ಮಾಡಬೇಕು, ತೊಗೊಳ್ಳಿ. ಡಿಪ್ರಿಷಿಯೇಷನ್ ಆನ್ ಮಷಿನರಿ 30,000 ತೊಗೊಳ್ಳಿ. ಗುಡ್ವಿಲ್ ರಿಟರ್ನ್ ಆಫ್ 10,000 ಇದೆ, ಅದನ್ನು ತೊಗೊಳ್ಳಿ. ದೆನ್ ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ rupees 5,000, ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ rupees 5,000 ಇದೆ, ಟೇಕ್ ದಟ್. ಸೊ ಇದಿಷ್ಟನ್ನು ಕೂಡ ಆದಮೇಲೆ ಸಬ್ ಟೋಟಲ್ ಮಾಡಿ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿ, ನಾನು ಇದ್ರ ಜೊತೆಗೆ ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಫಸ್ಟು ಇಲ್ಲಿ ನೀವು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಿದ್ದೀರಾ. ಅದರಲ್ಲಿ ಇದಕ್ಕೆ ನೆಟ್ ಪ್ರಾಫಿಟ್ಗೆ ಯಾವುದನ್ನು ಆ್ಯಡ್ ಮಾಡಬೇಕು ಅಂತಂದರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿದ್ದು ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ದರೆ ಅದನ್ನು ಆ್ಯಡ್ ಮಾಡ್ತೀವಿ. ಅದಕ್ಕೆ ಆಪೋಸಿಟ್ ಆಗಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಕಮ್ಮಿ ಆಗಿದ್ದು ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ರೆ ಅದನ್ನು ನಾವು ಲೆಸ್ ಮಾಡ್ತೀವಿ. ಸೊ ಇದಿಷ್ಟನ್ನು ಕೂಡ ಅಡ್ಜಸ್ಟ್ಮೆಂಟ್. ಫಸ್ಟು ನೋಡೋಣ ಕರೆಂಟ್ ಅಸೆಟ್ಸಲ್ಲಿ ಯಾವ್ಯಾವುದು ಡಿಕ್ರೀಸ್ ಆಗಿದೆ ಆ್ಯಂಡ್ ಕರೆಂಟ್ ಲಯಬಿಲಿಟೀಸಲ್ಲಿ ಯಾವ್ಯಾವುದು ಇನ್ಕ್ರೀಸ್ ಆಗಿದೆ ಅಂತ. ಸೊ ಫಸ್ಟು ನೋಡಿ, ಇಲ್ಲಿ ಕ್ಯಾಶು ಏನಂತಂದರೆ 1,40,000 ಇದ್ದಿದ್ದು 1,70,000 ಆಗಿದೆ. ಸೊ ಇಲ್ಲಿ ಏನಂತ ಅಂದರೆ
ಇನ್ಕ್ರೀಸ್ ಆಗಿದೆ, ಇದನ್ನು ನಾವು ಲೆಸ್ ಮಾಡ್ತೀವಿ. ಯಾಕಂತ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಲೆಸ್ ಮಾಡ್ತೀವಿ. ಅದೇ ರೀತಿ ಕ್ಯಾಶು 1,30,000 ಇದ್ದಿದ್ದು 1,00,000 ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂತ ಅಂದರೆ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸನ್ನು ನಾವು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ದೆನ್ ಡೆಟಾಸ್ ನೋಡಿ 1,10,000 ಇದ್ದಿದ್ದು 90,000 ಆಗಿದೆ. ಸೊ ಇಲ್ಲಿ ಅಮೌಂಟ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆಗಿದ್ರೆ ಅದನ್ನು ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಕ್ರೆಡಿಟರ್ಸ್ ನೋಡಿ 1,00,000 ಇದ್ದಿದ್ದು 90,000 ಇದ್ದಿದ್ದು 1,00,000 ಆಗಿದೆ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇಲ್ಲಿ ಏನಾಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ, ಹಾಗಾಗಿ ಆ್ಯಡ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ನೋಡಿ 10,000 ಇದ್ದಿದ್ದು 5,000 ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ನಾವು ಲೆಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಬಿಲ್ಸ್ ಪೇಯಬಲ್ ಬಂದು ಕರೆಂಟ್ ಲಯಬಿಲಿಟಿ 80,000 ಇದ್ದಿದ್ದು 70,000 ಆಗಿದೆ. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿನೂ ಡಿಕ್ರೀಸ್ ಆಗಿದೆ, ಇದು ಕೂಡ ಲೆಸ್ ಮಾಡ್ತೀವಿ. ಆ್ಯಂಡ್ ಬಿಲ್ಸ್ ರಿಸಿವೇಬಲ್ 90,000 ಇದ್ದಿದ್ದು 1,10,000 ಆಗಿದೆ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಲೆಸ್ ಮಾಡ್ತೀವಿ. ಸೊ ಇದಿಷ್ಟು ಲೆಸ್ ಮಾಡ್ತಾ ಹೋಗ್ತೀವಿ. ಫಸ್ಟು ನಿಮಗೆ ಏನಂತಂದರೆ ಈ ಒಂದು ಏಟ್ಸ್ ಸರಿ ಗೊತ್ತಾಗಬೇಕು. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇಲ್ಲಿ 2 ಇಯರ್ಸ್ಗೆ ಕಂಪೇರ್ ಮಾಡಿ. ಯಾವುದು ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿದ್ರೆ ಅದನ್ನು ಆ್ಯಡ್ ಮಾಡ್ತೀವಿ. ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆಗಿದ್ರೆ ಅದನ್ನು ಆ್ಯಡ್ ಮಾಡ್ತೀವಿ. ಇದಕ್ಕೆ ಆಪೋಸಿಟ್ ಆಗಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದ್ದು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇದ್ದರೆ ಅದನ್ನು ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಫಸ್ಟ್ ನೋಡಿ ಯಾವ್ಯಾವುದು ಅಂತಂದರೆ ಆ್ಯಡ್ ಮಾಡಬೇಕಾಗಿರೋದು. ಕ್ಯಾಶು 1,30,000 ಇದ್ದಿದ್ದು 1,00,000 ಆಗಿದೆ. ಅಲ್ಲಿಗೆ ಎಷ್ಟು ಡಿಕ್ರೀಸ್ ಆಗಿದೆ ಅಂದರೆ 30,000 ಆಗಿದೆ. ಇಲ್ಲಿ ನೋಡಿ 1,00,000 ಇದ್ದಿದ್ದು 1,30,000 ಇದ್ದಿದ್ದು 1,00,000 ಆಗಿದೆ. ಅಲ್ಲಿಗೆ 30,000ನ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಡೆಟಾಸು 1,10,000 ಇದ್ದಿದ್ದು 90,000 ಆಗಿದೆ. 20,000 ಏನಾಗಿದೆ, ಡಿಕ್ರೀಸ್ ಆಗಿದೆ, ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಕ್ರೆಡಿಟರ್ಸು 90,000 ಇದ್ದಿದ್ದು 1,00,000 ಆಗಿದೆ. ಟೋಟಲ್ ಇಲ್ಲಿ 10,000 ಇನ್ಕ್ರೀಸ್ ಆಗಿದೆ, ಇದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಕ್ಯಾಶು, ಡೆಟಾಸ್, ಕ್ರೆಡಿಟರ್ಸ್ 3 ಐಟಮ್ಸ್ ತೊಗೊಳ್ಳಿ. ಸೊ ಕ್ಯಾಶು 30,000, ಡೆಟಾಸ್ 20,000 ಆ್ಯಂಡ್ ಕ್ರೆಡಿಟರ್ಸ್ 10,000. ಸೊ ಈಗ ಎಲ್ಲ ಅಮೌಂಟನ್ನು ಆ್ಯಡ್ ಮಾಡಿ. ಡಿಪ್ರಿಷಿಯೇಷನ್ ಆನ್ ಮಷಿನರಿ 30,000 ಇದೆ. ಗುಡ್ ವಿಲ್ ರಿಟರ್ನ್ ಆಫ್ 10,000 ಇದೆ. ಆ್ಯಂಡ್ ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 5,000 ಇದೆ. ದೆನ್ ಕ್ಯಾಶು 30,000, ಡೆಟಾಸ್ 20,000 ಆ್ಯಂಡ್ ಕ್ರೆಡಿಟರ್ಸ್ 10,000. ಟೋಟಲ್ 1,05,000 ಆಯಿತಾ. ಸೊ ನೆಟ್ ಪ್ರಾಫಿಟ್ 3,60,000ಗೆ 1,05,000 ಆ್ಯಡ್ ಮಾಡಿ. 3,60,000 ಪ್ಲಸ್ 1,05,000 ಆ್ಯಡ್ ಮಾಡಿದ್ರೆ 4,65,000 ಬರುತ್ತೆ. ಇಲ್ಲಿ 4,65,000 ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಲೆಸ್ ಮಾಡಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸೊ ಡಿಕ್ರೀಸ್ ಯಾವ್ಯಾವುದಾಗಿದೆ, ಫಸ್ಟ್ ನೋಡಿ ಸ್ಟಾಕ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ತೊಗೊಂಡಿದ್ದೀನಿ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದ್ದಿದ್ದು 10,000 ಇದ್ದಿದ್ದು 5,000 ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ 5,000. ಸೊ ಇಲ್ಲಿ ಅಮೌಂಟು 5,000 ಲೆಸ್ ಆಗಿದೆ. ದೆನ್ ಬಿಲ್ಸ್ ಪೇಯಬಲ್ 80,000 ಇದ್ದಿದ್ದು 70,000 ಆಗಿದೆ. ಸೊ ಇಲ್ಲಿ 10,000 ಡಿಕ್ರೀಸ್ ಆಗಿದೆ. ನೆಕ್ಸ್ಟು ಬಿಲ್ಸ್ ರಿಸಿವೇಬಲ್ 90,000 ಇದ್ದಿದ್ದು 1,20,000 ಆಗಿದೆ. 20,000 ಇನ್ಕ್ರೀಸ್ ಆಗಿದೆ, ಹಾಗಾಗಿ ಲೆಸ್ ಮಾಡ್ತೀನಿ. ದೆನ್ ಸ್ಟಾಕ್ ಇದ್ದಿದ್ದು 1,40,000 ಇದ್ದಿದ್ದು 1,70,000 ಆಗಿದೆ. 30,000 ನಾವಿಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ನಾವು ಮೇಕ್ ದ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ 5,000, ದೆನ್ ಬಿಲ್ಸ್ ಪೇಯಬಲ್ 10,000, ಸ್ಟಾಕ್ 30,000 ಆ್ಯಂಡ್ ಬಿಲ್ಸ್ ರಿಸಿವೇಬಲ್ ಇಲ್ಲಿ 20,000. ಟೋಟಲ್ ಇದನ್ನು ಆ್ಯಡ್ ಮಾಡಿ ಲೆಸ್ ಮಾಡಿ. ಸೊ ಇಲ್ಲಿ ಎಷ್ಟಂದರೆ 5,000 ಪ್ಲಸ್ 10,000, 30,000, 20,000, ಟೋಟಲ್ 65,000 ಬರುತ್ತೆ. ಈಗ 4,65,000ಇಂದ 65,000ನ ಲೆಸ್ ಮಾಡಿದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ 4,00,000 ಆಗುತ್ತೆ. ಸೊ ಇದಿಷ್ಟು ಸೊಲ್ಯೂಷನ್ಗೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಸೆಕ್ಷನ್ ಬಿಗೆ ಕಂಪಲ್ಸರಿ ಕೇಳೋ ಕ್ವಶನ್ಸ್ ಇದು. ಸೊ ಫಸ್ಟ್ ಸ್ಟೆಪ್ ಏನಂತಂದರೆ ನೆಟ್ ಪ್ರಾಫಿಟನ್ನು ತೊಗೊಳ್ಳಿ, ಅದಕ್ಕೆ ಅಡ್ಜಸ್ಟ್ಮೆಂಟ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಏನಂತಂದರೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀರಾ, ನಾನ್ ಕ್ಯಾಶ್ ಇನ್ಕಮ್ನ ಲೆಸ್ ಮಾಡ್ತೀರಾ. ಇದು ಫಸ್ಟ್ ಅಡ್ಜಸ್ಟ್ಮೆಂಟು. ಅದ್ರ ಜೊತೆಗೆ ಆ್ಯಡ್ ಯಾವುದು ಅಂದರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ತೀವಿ. ಅದಕ್ಕೆ ಆಪೋಸಿಟ್ ಆಗಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇದ್ದರೆ ಅದನ್ನು ಲೆಸ್ ಮಾಡ್ತೀವಿ. ಸೊ ಆವಾಗ ನಮಗೆ ಫೈನಲ್ ಔಟ್ಪುಟ್ ಬರುತ್ತೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್. ಸೊ ಇದಿಷ್ಟೇ ಆನ್ಸರ್ಸು. ತುಂಬ ಈಸಿ ಇದೆ. ಒಂದ್ಸಲಿ ನೀವು ಪ್ರಾಬ್ಲಮ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಆ್ಯಂಡ್
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು ಆ್ಯಂಡ್ ಈ ಪ್ರಾಬ್ಲಮ್ನ ಅರ್ಥ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಐ ವಿಲ್ ಗಿವ್ ದ ಆನ್ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಥ್ಯಾಂಕ್ ಯು.